ನಮಸ್ಕಾರ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ರಿಪಬ್ಲಿಕ್ ಕನ್ನಡ ನಿಮ್ ಟ್ಯಾಗ್ ಲೈನ್ ತರಾನೇ ನಿಮ್ಮ ಧ್ವನಿ, ಜನರ ಪ್ರತಿಧ್ವನಿಯಾಗಿ ಸಮಾಜದ ಅಂಕುಡೊಂಕುಗಳನ್ನೆಲ್ಲ ತಿದ್ದುತ್ತಾ ಬಂದಿದ್ದೀರಾ. ಇವತ್ತಿನ ವೇದಿಕೆ ನನ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾವ್ ಯಾವತ್ತು ಈ ಸಿನಿಮಾ ಹೀರೋಗಳನ್ನ ಸೆಲೆಬ್ರೇಟ್ ಮಾಡೋ ಜನರೇಷನ್, ಅಂದ್ರೆ ತಲಾಂತರದಿಂದ ಅದನ್ನ ಮಾಡ್ಕೊಂಡು ಬಂದಿದೀವಿ. ರಿಯಲ್ ಲೈಫ್ ಹೀರೋಗಳ ಸಾಧನೆ ಯಾವತ್ತು ಅವ್ರು ತುಂಬಾ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾರೆ, ಬಟ್ ಅದೆಲ್ಲೂ ಯಾರಿಗೂ ತಿಳಿದೇ ಹೋಗ್ಬಿಡತ್ತೆ. ಇವತ್ತು ನಿಮ್ ಚಾನೆಲ್ ಮೂಲಕ ನೀವು ಇಷ್ಟು ಜನನ, ಅಂದ್ರೆ ನನಗೆ ಗೊತ್ತು ಖಂಡಿತ ಇದಕ್ಕಿಂತ ತುಂಬಾ ಜನ ಇದ್ದಾರೆ, ಅದರಲ್ಲಿ ನಿಮ್ಮ ಬೆಸ್ಟ್ ಪ್ರಯತ್ನ ಮಾಡಿ ಇಷ್ಟು ಜನನ ಫೈಂಡ್ ಮಾಡಿ ಅವ್ರನ್ನೆಲ್ಲರನ್ನ ಇವತ್ತು ಇಲ್ಲಿ ಕರೆದು ಸನ್ಮಾನ ಮಾಡಿದೀರಾ. ತುಂಬಾ ಖುಷಿ ಆಗ್ತಿದೆ. ಇದ್ರ ಮೂಲಕ ನಾನು ಪ್ರತಿಯೊಬ್ರು ಯಾರು ಸರ್ ಒಬ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇದ್ದೆ. ಅಂದ್ರೆ ಎಷ್ಟು ಸೆಲ್ಫ್ಲೆಸ್ ಆಗಿ ನಾವು ಈ ಜನರೇಷನ್ ಅಲ್ಲಿ ಒಂದು 9 to 5 ಜಾಬ್ ಮಾಡೋದು, ಇಲ್ಲ ನಮ್ ಕೆಲಸಗಳನ್ನ ಮಾಡೋದಕ್ಕೆ ಸ್ಟ್ರಗಲ್ ಅಂತೀವಿ, ಡಿಪ್ರೆಷನ್ ಅಂತೀವಿ, ಅಂತದ್ರಲ್ಲಿ ಸೆಲ್ಫ್ಲೆಸ್ ಆಗಿ ದೇಶಕ್ಕೋಸ್ಕರ ಎಲ್ಲೋ ಕುತ್ಕೊಂಡು ಹೋರಾಡೋದು ಒಂದ್ ಸಣ್ಣ ಮಾತಲ್ಲ. ಆತರ ತುಂಬಾ ಜನ ಇದಾರೆ. ಇಲ್ಲಿ ಬಂದು ಇವತ್ತು ಎಷ್ಟು ಜನ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ, ಇನ್ನೆಷ್ಟು ಜನ ಸೆಲ್ಫ್ಲೆಸ್ ಆಗಿ ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆಕ್ಚುಲಿ ಪ್ರಗತಿ ಅವರು ನಂದೊಂದು ಅರ್ಧ ಕೆಲಸ ಕಡಿಮೆ ಮಾಡ್ಬಿಟ್ರಿ. ಇನ್ನೂ ಪ್ರಶ್ನೆ ಕೇಳಿದ್ದಿಲ್ಲ, ಆಗಲೇ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಒಂದು ಇಂಟ್ರೆಸ್ಟ್ ಏನಂತಂದ್ರೆ, ರಿಷಬ್ ಶೆಟ್ಟಿ ಅವರು ಪರಿಚಯ ಆದ್ಮೇಲೆ ನಿಮ್ಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಬಂತ ಅಥವಾ ಮುಂಚೆನೆ ಆಸಕ್ತಿ ಇತ್ತ ಅಂತ? ಮುಂಚೆಯಿಂದ ಜನರಲ್ ಆಗಿ ಆಸಕ್ತಿ ಇತ್ತು. ಅಂದ್ರೆ ತೆರೆ ಹಿಂದೆ ಕೆಲಸಗಳು ಹೇಗಾಗತ್ತೆ ಅಂತ ಒಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಹಾಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು ಮುಂಚೆಯಿಂದ, ಬಟ್ ಅದನ್ನ ಓದ್ಲಿಕ್ಕೆ ಆಗಿರ್ಲಿಲ್ಲ. ನಾನು ITL ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಅದ್ರ ರಿಲೇಟೆಡ್ ಒಂದು ಕೋರ್ಸ್ ಮಾಡ್ಕೊಂಡು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡ್ದೆ. ಚಿತ್ರರಂಗದಲ್ಲಿ ಹೆಣ್ಮಕ್ಳಿಗೆ ಚಾಲೆಂಜ್ ಅಂತಂದ್ರೆ ಯಾವ ರೀತಿ? ಚಿತ್ರರಂಗದಲ್ಲಿ ಹೆಣ್ಮಕ್ಳು ಜಾಸ್ತಿ ಇಲ್ಲ. ಈ ಮೂಲಕ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಬನ್ನಿ ಅಂತ. ಎಲ್ಲಾ ಫೀಲ್ಡ್ ಅಲ್ಲೂ ತುಂಬಾ ಅವಕಾಶಗಳಿದೆ. ಖಂಡಿತ ತುಂಬಾ ಹೆಣ್ಮಕ್ಳು ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನಾನು ಸರ್ಕಾರಿಗೆಲ್ಲ ಕೆಲಸ ಮಾಡ್ಬೇಕಾದ್ರೆ 10 years ಹಿಂದೆ ಎಲ್ಲ ನಾನು ಒಬ್ಳ ಇರ್ತಾ ಇದ್ದೆ. ಅಂದ್ರೆ ತುಂಬಾ ನಾನು ಒಬ್ಳ ಇದೀನಲ್ಲ, ಅಂದ್ರೆ ಫುಲ್ ಎಲ್ಲ ಬಾಯ್ಸ್ ಗ್ಯಾಂಗ್ ಅಲ್ಲಿ ಐ ವಾಸ್ ಓನ್ಲಿ ವುಮನ್ ತರ. ಬರ್ತಾ ಬರ್ತಾ ಸ್ವಲ್ಪ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಬಂದ್ವಿ. ಇನ್ನೂ ಹೆಚ್ಚು ಅಂದ್ರೆ ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಬಿಹೈಂಡ್ ದ ಕ್ಯಾಮ್ರಾ ಇನ್ನು ಹೆಣ್ಮಕ್ಳುಗಳು ಬರಬೇಕು, ಅಚೀವ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಇವತ್ತು ಹೆಣ್ಮಕ್ಳು ಯಾವ್ದ್ರಲ್ಲೂ ಏನ್ ಕಡಿಮೆ ಇಲ್ಲ. ಇವಾಗ ಹೇಗೆ ಈಗ ಸೆಟ್ ಅಲ್ಲಿ ಬೇರೆಯವರೆಲ್ಲರೂ 24 hours 36 hours ಎಲ್ಲ ನಮ್ ಸೆಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಹೆಣ್ಮಕ್ಳು ಅದೇ ತರನೇ ನಿಂತು ಕೆಲಸ ಮಾಡೋಷ್ಟು ನಮ್ಗೆ ಫಿಸಿಕಲಿನ ಇಲ್ಲ ಮೆಂಟಲಿ ಅಷ್ಟು ಸ್ಟ್ರೆಂತ್ ಇದೆ. ಸೊ ಇನ್ನೂ ಹೆಚ್ಚು ಹೆಣ್ಮಕ್ಳು ಬರ್ಬೇಕಂತ ಕೇಳ್ಕೊಳ್ತೀನಿ. ಈಗ IT ಸಾಫ್ಟ್ವೇರ್ ಸೆಕ್ಟರ್ ಅಲ್ಲಿ ಇದ್ದವ್ರು ನೀವು, ಈಗ ಚಿತ್ರರಂಗ, ವಸ್ತ್ರ ವಿನ್ಯಾಸಕಿ, ಕಾಂತಾರದಂತಹ ವಿಶ್ವವಿಖ್ಯಾತ ಸಿನಿಮಾ, ಅದರ ಹಿಂದೆ ಇರುವಂತಹ ಶ್ರಮ ನಿಮ್ಮದು. ಇದನ್ನೆಲ್ಲ ನೋಡಿದಾಗ ಇದು ಹೇಗೆ ಸಾಧ್ಯ ಆಯಿತು ಅನ್ನೋಂತಹ ಪ್ರಶ್ನೆ, ಜೊತೆಗೆ ಚಿತ್ರ ಪ್ರೇಮಿಗಳಿಗೆ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಉತ್ತರಿಸೋದಾದ್ರೆ, 9 to 5 ಜಾಬ್ ಮಾಡ್ಬೇಕಾದ್ರೆ ಜನರಲಿ ಅದೊಂದು ಮೈಂಡ್ ಸೆಟ್ ಇರುತ್ತಲ್ಲ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿದೀವಿ, ಆ ಮಂತ್ ಎಂಡ್ ಅಲ್ಲಿ ಬರೋ ಡಂಡ್ ಅಂತ ಒಂದು ಮೆಸೇಜ್ಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದಿರತ್ತೆ. ನಮ್ದು ಅಂತ ಬಂದಾಗ ಸ್ವಲ್ಪ ಜೀವ ಬಿಟ್ಟು ಕೆಲಸ ಮಾಡ್ತೀವಿ. ಅಂದ್ರೆ ತುಂಬಾ ಕಷ್ಟಪಟ್ಟು ಯಾವ್ದೂನು ಲೆಕ್ಕಕ್ಕೆ ಬರಲ್ಲ. ಬೇರೆದೆಲ್ಲ ಈ ಅಂದ್ರೆ ಎಲ್ಲರೂ ಹಾಗೆ ಮಾಡ್ತಾರಂತ ಅಲ್ಲ. ಈಗ ಮೆಸೇಜ್ ಹೆಂಗ್ ಬರುತ್ತೆ, ಒಂದೇ ಸರಿ ದೊಡ್ಡದಾಗಿ ಢಾನ್ ಅಂತ ಬಂದ್ಬಿಡುತ್ತೆ. ಇವತ್ತಿಗೆ ಆ ಮೆಸೇಜ್ ಕೌಂಟ್ ಆಗಲ್ಲ. ಇವತ್ತು ಈ ತರ ನಿಮ್ಮ ಪ್ರೀತಿ ಆಗಿರ್ಲಿ, ನೀವು ಗುರುತಿಸಿ ಮಾತಾಡ್ಸೋದಾಗಿರ್ಲಿ, ಆಮೇಲೆ ನಾವು ಮಾಡಿರೋ ಕೆಲಸ ನಾವೇ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ, ಅದಕ್ಕೆ ಆ ಎಷ್ಟು ದಿನ ನಿದ್ದೆ ಬಿಟ್ಟಿರೋದೋ, ಆ ಕಾಡು ಮೇಡಲ್ ಓಡಾಡಿರೋದೋ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಕಾಂತಾರ ಒಂದು ವಿಶ್ವವಿಖ್ಯಾತ ಸಿನಿಮಾ. ಈ ಸಿನಿಮಾ ಹುಟ್ಟಿದ ರೀತಿಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಫಸ್ಟ್ ಪಾರ್ಟ್ ಇಂದ ಹೇಳ್ಬೇಕಂದ್ರೆ, ನಾವು ಲಾಕ್ ಡೌನ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ರಿಷಬ್ ಅವರು ತುಂಬಾ ಹೈ ಎನರ್ಜಿ ಇರೋ ಮನುಷ್ಯ. ಅವ್ರಿಗೆ ಸುಮ್ನೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ಅವ್ರು ಫಸ್ಟ್ ಲಾಕ್ ಡೌನ್ ಆದಾಗ ಕೂಡ ಅಲ್ಲಿಂದಾನೇ ಟೀಮ್ ಅವ್ರಿಗೆಲ್ಲ ಕನೆಕ್ಟ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಒಂದ್ ಸ್ಟೋರಿ ಮಾಡಿ ಹೀರೋ ಅಂತ ಒಂದ್ ಸಿನಿಮಾ ಮಾಡಿದ್ರು. ಆ ಟೈಮನ್ನು ಅವರು ವೇಸ್ಟ್ ಮಾಡ್ದೆ. ಆ ಟೈಮಲ್ಲಿ ಒಂದ್